ಓಕೆ, ಸೊ ಪ್ಯಾಂಗ್ಯಾಂಗ್ ಇನ್ನೂ ಒಂದು 140 ಕಿಲೋಮೀಟ್ರ್ ಇದೆ. ಸೊ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಸಿಟಿ ಎಲ್ಲ ದಾಟ್ಕೊಂಡು ಬಂದರೆ ಇನ್ನೊಂದು ಯಾವುದೋ ಸಿಟಿ ಸಿಕ್ತು. ಸಿಟಿ ಅಂದರೆ ಒಂಥರ ಟೌನು. ಸೊ ಕಾರು ಇನ್ನೂ 15 ಕಿಲೋಮೀಟ್ರ್ ಇದೆ. ಸೊ ನಾವೀಗ ಹೋಗ್ಬೇಕಾಗಿರೋದು ಕಾರಿಗೆ ಹೋಗಿ ಅಲ್ಲಿಂದ ಡೈವರ್ಷನ್ ತೊಗೊಂಡು ಪ್ಯಾಂಗ್ಯಾಂಗು ಮತ್ತು ಮೆರಕ್ ಅಂತ ಒಂದು ಜಾಗ ಇದೆ, ಅಲ್ಲಿ ನಾವು ರೂಮ್ ಬುಕ್ ಮಾಡಿರೋದು. ಸೊ ಅಲ್ಲಿಗೆ ಹೋಗ್ಬೇಕಾಗಿದ್ದು. ಆ್ಯಕ್ಚುಲಿ ಕಾರ್ದುಂಗ್ಲ ಮೇಲೆ ಹೋಗ್ಬೇಕಾಗಿದ್ದು. ಸೊ ಕಾರ್ದುಂಗ್ಲ ಮೇಲೆ ಆಗಲಿಲ್ಲ ಅಂದ್ಬಿಟ್ಟು ಈ ರೂಟ್ ತೊಗೊಂಡಿದ್ದೀವಿ. ನೋಡೋಣ ಅಲ್ಲೂ ಹೆಂಗಿದೆ ಏನಂತ ಪರಿಸ್ಥಿತಿ. ಈ ಸೈಡ್ ಲದಾಖ್ ಒಂಥರ ಚೆನ್ನಾಗಿದೆ ಅಲ್ಲ. ಈ ಸೈಡ್ ಲೇಯಿಂದ ಆಚೆ ಬಂದು ಈ ಕಡೆ ಕಾರುಗಿನ್ನ ಒಂದು 15 ಕಿಲೋಮೀಟ್ರ್ ಹಿಂದೆ ಫುಲ್ಲು ಗ್ರೀನ್ರಿ ನೋಡಿ, ಫುಲ್ಲು ಮರ. ಓಕೆ, ಒಂದೊಳ್ಳೆ ರೈಡ್ ಆಯಿತು. ಮಸ್ತಾಗಿತ್ತು. ದಿನಕ್ಕೊಂಥರ ಈ ಥರ ಒಂದು 15-20 ನಿಮಿಷ ಹಿಂಗೆ ರೈಡ್ ಮಾಡಿಬಿಟ್ರೆ ಏನೋ ಒಂಥರ ಮಜಾ. ಹೊಸ ಗ್ಲೌಸ್ ಬೇರೆ, ಸದ್ಯಕ್ಕೆ ಬ್ರೇಕಿನ್ ಆಗ್ತಾಯಿದೆ, ಆದರೂ ಒಂದು ಸ್ವಲ್ಪ ನೋವಿದೆ. ಓಕೆ, ಸೊ ಇವಾಗ ಇಲ್ಲೇ ಬ್ರೇಕ್ಫಾಸ್ಟಿಗೆ ನಿಲ್ಸ್ಕೊಂಡಿದ್ರಿ. ಇಲ್ಲಿಂದ ಮುಂದೆ ಹೋದರೆ ಚಾಂಗ್ಲಾ ಪಾಸ್ ಸಿಗುತ್ತೆ. ಅದ್ರ ಮೇಲೆ ನಾವು ಪ್ಯಾಂಗ್ಯಾಂಗ್ ಹೋಗ್ಬೇಕಾಗಿತ್ತು. ಬಟ್ ಇವಾಗ ಏನಾಗಿದೆ ಪ್ರಾಬ್ಲಮ್ ಅಂತಂದರೆ ಅಲ್ಲೂ ಬಿಡ್ತಾಯಿಲ್ಲ. ಸೊ ಈಗ ಅಲ್ಲೂ ಬಿಡ್ತಾಯಿಲ್ಲ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಬಿಸಿಲು ಹೆಂಗಿದೆ, ಹೆವಿ ಬಿಸಿಲಿದೆ. ಆದ್ರೂ ಚಾಂಗ್ಲಾ ಪಾಸ್ಗೆ ಎಂಟ್ರಿ ಬಿಡ್ತಾಯಿಲ್ಲ. ಎಲ್ಲ ಬೈಕರ್ಸು ಇಲ್ಲೇ ಇದ್ದೀವಿ. ತುಂಬ ಜನ ಎಲ್ಲ ಇಲ್ಲೇ ಸ್ಟೇ ಮಾಡ್ಕೊಂಡೆಲ್ಲ ಇಲ್ಲೇ ನಾಷ್ಟ ಮಾಡ್ಕೊತಾವ್ರೆ. ನೋಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನೊಂದು ಅವರ್ ಬಿಟ್ಟು ಹೋಗೋಣ, ನೋಡೋಣ. ಇಲ್ಲ ಅಂತಂದರೆ ಇನ್ನೊಂದು ರೂಟ್ ಇದೆ, ಆ ರೂಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. ಏನೇನೋ ಮಾಡ್ತಾ ಇದ್ದೀವಿ, ಎಲ್ಲ ಚೌಪಟ್ ಐತೆ. ನೋಡೋಣ ಹೆಂಗಾಗುತ್ತೋ ಹಂಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇವರು ಈಗ ಇನ್ನೂ ಕ್ಲೋಸ್ ಅಂತಲೇ ಹೇಳ್ತಾ ಇದ್ದಾರೆ. आज नहीं हो सकता है, आज मुश्किल है सर, खासकर 2 व्हीलर्स की, क्योंकि हम लोग उस तरफ से जाना है अभी. उधर से जाके उधर निकल सकते हैं ना, फिर क्या है. हाँ, आप हनले जाने हैं? नहीं हनले नहीं, ये मेरक पैंगोंग. हाँ, पैंगोंग तो यहाँ पास तो पड़ता है, लेकिन यहाँ रूट बंद है ना, क्या करें. दूसरा रास्ते है लेकिन लंबा है वो बहुत. और थोड़ा देर रुक. हनले ये ऑनलाइन तो दिखा रहा है 3 से 10 के करीब दिखा रहा है. नहीं, अभी 1-2 घंटे रुके तो भी चलेगा, जा सकते हैं. आज 2 व्हीलर्स की गारंटी नहीं दे सकता सर. कल हो जाएगा, कल अगर आसमान साफ रहा तो. यहाँ पे 300 में जाते तो हनले जाता है. हाँ, हनले जाता है. हनले ಇವತ್ತು ಆಗೋದೇ ಇಲ್ವಂತೆ. नो चांस टुडे. कल भी नहीं हो सकता है. ನಾಳೆ ಕ್ಲೈಮೇಟ್ ಏನೋ ಕರೆಕ್ಟಾಗಿದ್ದರೆ ಬಿಡ್ತಾರಂತಿಲ್ಲ ಅಂದರೆ ಅದು ಇಲ್ಲಂತೆ. ಏನು ಮಾಡೋದು, ಹಂಗೆ ಒಟ್ಬಿಡೋದಾ? ಕಾರ್ನೇ ಬಿಡ್ತಾ ಇಲ್ಲ, ಕಾರ್ನೇ ವಾಪಸ್ ಕಳಿಸ್ತಾವ್ರೆ. ಹಾಂ, ಬೈಕ್ ಅಂತೂ ಬಿಡೋದೇ ಇಲ್ಲ ಅಂತವ್ರೆ. वो भी नहीं अभी एक तार भी वापस आया ना, तार वापस ಬಂತಲ್ಲ. ರಾಜಸ್ಥಾನ್ ಗಾಡಿಗಳೆಲ್ಲ ಹೋಯ್ತು. ಗೊತ್ತಿಲ್ಲ, ಕೆಲವು ಗಾಡಿಗಳು ಬಿಡ್ತಾವ್ರೆ, ಕೆಲವು ಗಾಡಿಗಳು ಬಿಡ್ತಾ ಇಲ್ಲ.
ಓಕೆ, ಇದೆಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಾ ಇದೆ. ಏನಕ್ಕೆ ಅಂತಂದರೆ ಈ ಕಡೆಯಿಂದನೂ ಬಿಡಲ್ಲ, ಆ ಕಡೆ ಅನ್ಲೇಲು ಸ್ನೋಫಾಲ್ ಅಂತೆ, ಫುಲ್ ಅನ್ಲೇಲಿರೋರೆಲ್ಲ ಅಲ್ಲೇ ಸಿಕ್ಕಾಕೊಂಡವ್ರೆ, ಉಮ್ಲಿಂಗ್ಲಾಗ ಹೋಗೋಕ್ಕಾಗ್ತಾ ಇಲ್ಲ. ಈ ಕಡೆ ಕಾರ್ದುಂಗ್ಲಲ್ಲಿರೋರು ಕಾರ್ದುಂಗ್ಲ ಪಾಸ್ ಆಗ್ದಿರಾ ಎಲ್ಲ ಲೇಲೆ ಬಂದು ಮತ್ತೆ ರೂಮ್ಗಳು ಬುಕ್ ಮಾಡ್ಕೊತಾವ್ರೆ. ಸೊ ರೂಮ್ಗಳು ಸಿಗ್ತಾ ಇಲ್ಲ. ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಪೀಕ್ ಲಾಟ್ಗೆ ಏನೇನೋ ಮಾಡ್ತಾ ಇದ್ದೀವಿ, ಎಲ್ಲ ಕ್ಲಿಯರ್ ಆದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಏನೋ ನೋಡ್ತಾ ಇದ್ದೀವಿ, ಯಾಕೆ ಉಮ್ಲಿಂಗ್ಲಾಗಾದ್ರೂ ಒಂದ್ಸರಿ ಹೋಗಿ ಬಂದ್ಬಿಟ್ರೆ ಸಾಕಾಗ್ಬಿಡೈತೆ ನನ್ನ ಗಾಡಿ ಜೊತೆ. ಅದೇ ಮೇನ್ ಇದ್ದಿದ್ದು, ಉಮ್ಲಿಂಗ್ಲಾಗ ಹೋಗ್ಬೇಕು ನಾನು G9 ಅಲ್ಲಿ ಅಂತ. ಸೊ ನೋಡೋಣ. ಓಕೆ, ಸೊ ಆ್ಯಕ್ಚುಲಿ ಬಿಡ್ತಾವ್ರಂತೆ, ಆ ಕಡೆಯಿಂದ ಗಾಡಿಗಳು ಬರ್ತಾಯಿದೆ. ಸೊ ಅದಕ್ಕೆ ಇವಾಗ ನೋಡಿದ್ರೆ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಯಾರೂ ಇಲ್ವಂತೆ. ಅದಕ್ಕೆ ಈಗ ನಾವು ಪ್ಯಾಕಪ್ ಆಗಿ ಹೊರಡ್ತಾ ಇದ್ದೀವಿ ಸದ್ಯಕ್ಕೆ. ಇಲ್ಲ ಅಂತಂದಿದ್ರೆ ಈ ಕಡೆಯಿಂದ ಹೋಗಿದ್ರೆ ಸುಮ್ಮನೆ ಪೆಟ್ರೋಲ್ ಪ್ರಾಬ್ಲಮ್ಮು. 300 ಕಿಲೋಮೀಟ್ರು 270 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ಇಲ್ಲಿಂದ ಹೋದ್ರೆ 140 ಚಿಲ್ಲರೆ. ಏನಂತೆ ನಿಧಾನಕ್ಕೆ ಹೋಗಿ ಅಲ್ಲಿ ತುಂಬ ಇದಿದೆಯಂತೆ ಸ್ಲಶ್. ಹಾಂ ಸದ್ಯಕ್ಕೆ ಹೆಂಗ ನಿಧಾನಕ್ಕೆ ಹೋಯ್ತೀವಿ ಬಿಡಪ್ಪ. ಸ್ಲಶ್ ಇದೆ ಅಷ್ಟೇ. ನಿಧಾನಕ್ಕೆ ಹೋಗಿ ಅವ್ರಿಗೆ ಹೋಗಕ್ಕೆ ಬಿಡ್ತೀನಿ. ನಿಧಾನಕ್ಕೆ ಹೋಗ್ತೀವಿ, ಚಾಂಗ್ಲಲ್ಲಿ ನಿಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಸರಿ. ಚಾಂಗ್ಲಾ में नहीं रखना है बोल के बोले. ಯಾರು ಇಲ್ಲ ಅವರು ಅವ್ರ ಕಡೆ ಅಲ್ಲವ್ರೆ, ತಡಿ ಹೇಳೋಣ. ಅವರು ನಮ್ಮ ಜೊತೆನೇ ಬರ್ತಾರೆ ಬಿಡಿ. ಈಗ ನೋಡಿ, ಇಲ್ಲೇ ಇತ್ತು ಅವಾಗ ಚೆಕ್ ಪೋಸ್ಟು, ಇಲ್ಲೇ ನಿಲ್ಸಿದ್ದು. ಇವಾಗ ಯಾರೂ ಇಲ್ಲ. ಒಂದು ಫೋನು, 2 ಫೋನು. ಓಕೆ, ಫೋನ್ ಇದ್ರೆ ಸಾಕು ನಮ್ಗೆ. ಚಾಂಗ್ಲಾ ಪಾಸ್ ಹತ್ರ ಸ್ವಲ್ಪ ಹುಷಾರಾಗಿ ಹೋಗಿ, ಸ್ಲಶ್ ಇದೆ ಅಂತಂದರು. ಅದು ಬಿಟ್ಟರೆ ನಿಧಾನಕ್ಕೆ ಹೋಗಿ ಬಿಡ್ತೀವಿ ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂದ್ಬಿಟ್ಟು ಹೊಟ್ಟಿದ್ದೀವಿ. ಅಲ್ಲಿ ಇಲ್ಲಿ ಎಲ್ಲರ ಕೈಲೂ ಕಾಲ್ ಮಾಡಿಸ್ತಾಯಿದ್ರಿ, ಹೆಂಗ ಸದ್ಯಕ್ಕೆ ಬಿಟ್ಟರು. ಇಲ್ಲಾಂದರೆ ಆ ಕಡೆಯಿಂದ ನಾವು 271 ಕಿಲೋಮೀಟ್ರ್ ಹೋಗಿ ಮತ್ತು ಮೊದಲೇ ಪೆಟ್ರೋಲ್ಗಳು ಆ ಕಡೆ ಸ್ವಲ್ಪ ಕಮ್ಮಿ ಅಂತೆ, ಸಿಗ್ತಾರಂತೆ ಸ್ವಲ್ಪ. ಅಂದರೆ ಇದೇ ಲಿಮಿಟೆಡ್, ಅದನ್ನು ನೋಡೋಣ ತಡೀರಿ. ಲಿಮಿಟೆಡ್ ಅಂತಾರೆ, ಅಲ್ಲೋದ್ರೆ ಇರ್ತದೆ, ಏನೇನೋ ಆಗ್ತೈತೆ. ಹೆಂಗೋ ದೇವ್ರ ದಯದಿಂದ ಈ ಪಾಸ್ ಓಪನ್ ಆಯಿತು. ಕಾರ್ದುಂಗ್ಲ ಓಪನ್ ಆಗಿಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಮೋಸ್ಟ್ಲಿ ಕಾರ್ದುಂಗ್ಲ ಇವಾಗ ಬಿಡ್ತಾ ಇರ್ತಾರೆ, ಬಟ್ ಈ ಟೈಮಲ್ಲೆಲ್ಲ ಅಲ್ಲಿ ಕಾಯ್ಕೊಂಡಿರೋದು ಆಗೋಲ್ಲ. ಆಮೇಲೆ ಜನ ಜಾಸ್ತಿ ಇರ್ತಾರೆ, ನಮಗೆ ನೆಮ್ಮದಿಯಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಚಾಂಗ್ಲಾ 41 ಕಿಲೋಮೀಟ್ರ್ ಇದೆ ಚಾಂಗ್ಲಾ ಪಾಸ್. ನೋಡಿ ಇನ್ನೂ ವೆದರ್ ಹೆಂಗಿದೆ ಆ ಕಡೆ ಅಂತ. ಓಕೆ, ಸೊ ಇಲ್ಲೆಲ್ಲ ನಮ್ಮ ಮುಂದೆ ಚಾಂಗ್ಲಾ ಪಾಸ್ ಹತ್ರ ಹೋಗ್ತಿದ್ದಂಗೆ ನಾನು ಕ್ಯಾಮ್ರಾ ಮತ್ತೆ ಆನ್ ಮಾಡ್ತೀನಿ. ಬೇಜಾರಾಗ್ಬಿಟ್ಟಿದ್ರಿ ನಾವಲ್ಲಿ, ಅಯ್ಯೋ ಏನು ಹಿಂಗಾಯಿತು ಅಂತ. ಲೇಕ್ ಬಂತಿದ್ದಂಗೆ ಲತ್ತೆ ಹೊಡೆದ್ಬಿಡ್ತು ಅಂತ. ಸಂಸ್ಕಾರ ಅವ್ರಿಗೂ ಚೆನ್ನಾಗೇ ಇತ್ತು ಎಲ್ಲ. ಲೇಕ್ ಬಂತಿದ್ದಂಗೆ ಅತ್ತ ಕಾರ್ದುಂಗ್ಲಾ ಕ್ಲೋಸು, ಇತ್ತ ಚಾಂಗ್ಲಾ ಕ್ಲೋಸು. ಇನ್ನು ಹೋಗ್ಬೇಕು ಅಂದರೆ ಆ ಕಡೆ 271 ಕಿಲೋಮೀಟ್ರ್ ಹೋಗಿ ಮತ್ತೆ ತಿರ್ಗಾ ನಾವು ನಾಡಿದ್ದಿರಷ್ಟೇ ದಾಟ್ಕೊಂಡೇ 100 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಾಗಿತ್ತು. ಇವಾಗ ನಾವು ಹಿಂಗಿಂದ ಹೋಗಿ ಮೇರಕ್ಕಿಂದ ನಾವು ನಯೋಮಿಗೆ ಹೋಗ್ಬೇಕಾಗಿತ್ತು. ಇವಾಗ ಈ ಕಡೆ ಏನಾದರೂ ಈ ಚಾಂಗ್ಲಾ ಪಾಸ್ ಬಿಟ್ಟಿಲ್ಲ ಅಂದಿದ್ರೆ ನಾವು ಈ ಕಡೆ ಹೋಗಿ ನಯೋಮಿಗೆ ಹೋಗಿ ನಯೋಮಿಯಿಂದ ಮೇರಕ್ಕಿಗೆ ಬರಬೇಕಾಗಿತ್ತು. ತಿರ್ಗಾ ಮತ್ತೆ ನೆಕ್ಸ್ಟು ನಯೋಮಿಗೆ ಬರಬೇಕಾಗಿತ್ತು. ಓಕೆ, ಸೊ ಇಲ್ಲಿ ಒಂದು ಎಂಟ್ರಿ ಮಾಡಿಸ್ಬಿಟ್ಟು ಅಮೌಂಟ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ, ಬಟ್ ಎಂಟ್ರಿ ಮಾಡಿಸ್ಬೇಕು. ಸೊ 5-6 ಗಾಡಿ ಟೋಟಲು ಎಂಟ್ರಿ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಡೋದು. ಸೊ ಅವರೇನಿಲ್ಲ, ಅವ್ರು ಹೇಳೋದು ಒಂದೇ, ಐಸ್ ಇದೆಯಪ್ಪ, ಬ್ಲ್ಯಾಕ್ ಐಸು, ಸುಮ್ಮನೆ ಲೈಫ್ಗಿನ್ನ ದೊಡ್ಡದಾ ಬ್ಲ್ಯಾಕ್ ಐಸು, ಅಲ್ಲಿ ಹೋಗ್ಬೇಕಾ, ಅದಕ್ಕಿಂತ ನಿಮ್ಮ ಲೈಫ್ಗಿನ್ನ ದೊಡ್ಡದಾ ಅಂತ ಕೇಳ್ಬಿಡ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಲೈಫ್ ನಮ್ಮ ಕೈಲಿರುತ್ತಪ್ಪ, ನಾವು ರೆಸ್ಪಾನ್ಸಿಬಲ್ಲು, ನಿಮ್ಮನ್ನೆಲ್ಲ ಕಳಿಸಲ್ಲ ಅಂದ್ಬಿಡ್ತಾರೆ. ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗೋದು, ಇನ್ನೇನು ಮಾಡೋಕ್ಕಾಗುತ್ತೆ. ಅದು ಅವ್ರು ಹೇಳೋದು ಕರೆಕ್ಟೇ. ನಮ್ಗೆ ಏನು ಡ್ಯಾಮೇಜ್ ಆಯಿತು ಅಂದರೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನೆಕ್ಸ್ಟ್ ಯಾರನ್ನ ದೊಡ್ಡ ಅಧಿಕಾರಿಗಳು ಬಂದು ಅವ್ರನ್ನೇ ಕೇಳೋದು, ನೀನು ಹೆಂಗೆ ಬಿಟ್ಟೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಓಕೆ. ಸೊ ಈಗೆಲ್ಲ ಬಾಯ್ಸ್ ಎಲ್ಲ ರೇನ್ ಗೇರ್ ಹಾಕಂತವ್ರೆ. ಯಾಕೆ ಏನೆಲ್ಲ ರೇನ್ ಗೇರ್ ಹಾಕಂತ ಇದ್ದೀರಾ? ಇಲ್ಲ, ಮಳೆ ಏನಿಲ್ಲ, ಅವ್ರು ರೇನ್ ಗೇರ್ ಹಾಕಿಲ್ಲ. ಹಾಕೊಂಬಿಡಿ. ಏನು ಬೇಡಪ್ಪ, ಅಲ್ಲಿ ಬೀಳುತ್ತೆ ಅಂತೀಯ ಮಳೆ. ಇರಲಿ ನಡಿ, ನಂದೇನು ಟಾಪಲ್ಲೇ ಇದೆ. ನಾನು ಬೇಕಾದ್ರೆ 2 ಸೆಕೆಂಡ್ಗೆ ಹಾಕೊಂಬಿಡ್ತೀನಿ. ಈಗ ಹಾಕಿದ್ರೆ ಎಲ್ಲ ಫೀಟ್ ಹಾಕಬೇಕು, ಇಲ್ಲ ಎಲ್ಲ ಮೀಟ್ರ್ ಹಾಕಬೇಕು. ಇವ್ರು ಒಂದೊಂದು ಕಡೆ ಫೀಟ್ ಹಾಕ್ತಾರೆ, ಒಂದೊಂದು ಕಡೆ ಮೀಟ್ರ್ ಹಾಕ್ತಾರೆ. ಓಹೋ ಆಯಿಲ್ ಟ್ಯಾಂಕರ್, ಪೆಟ್ರೋಲ್ ಟ್ಯಾಂಕ್ಗಳು. ಇದರಲ್ಲಿ ಅರ್ಧ ಮಿಲ್ಟ್ರಿವೇ ಇರ್ತವೆ. ನಾವು ಬಂಕಿಗೆ ಹೋಗುತ್ತೆ ಅಂದ್ಕೊತೀವಿ, ಬಟ್ ಅರ್ಧ ಮಿಲ್ಟ್ರಿದೇ ಇರುತ್ತೆ. ಓಕೆ, ಸೊ ನೋಡಿ ಹಿಂಗಿದೆ ಉಪ್ಪು, ಕೆಳಗಡೆ ಉಪ್ಪು ಆತಾಳ.
ಸೊ ತುಂಬ ಜನ ಬೈಕರ್ಸ್ ರಿಟರ್ನ್ ಬರ್ತಾ ಇದ್ದಾರೆ ಪ್ಯಾಂಗ್ಯಾಂಗಿಂದ. ಸೊ ಕೇಳಿದ್ರಿ ರೋಡೆಲ್ಲ ಓಕೆ ಇದೆ ಅಂತಂದರು. ಆರಾಮಾಗಿ ಹೋಗೋಣ. ನೋಡಿ ನಿಮ್ಗೊಂದು ಸ್ವಲ್ಪ ಜಲಕ್ ತೋರಿಸ್ತೀನಿ. ನೋಡಿ ಅಲ್ಲಿ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ನೋಡಿ ಹೆಂಗಿದೆ ನೋಡಿ. ಇಲ್ಲಿ ಸ್ವಲ್ಪ ಐಸು, ಬ್ಲ್ಯಾಕ್ ಐಸು, ಸ್ವಲ್ಪ ಸ್ಲಶ್ಶು ಇವೆಲ್ಲ ಇದೆ. ಇಲ್ಲಿ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಷ್ಟೇ. ಮೋಸ್ಟ್ಲಿ ಇಲ್ಲಿನೇ ಜಾಸ್ತಿ ಇದು ವೆದರ್ ಜಾಸ್ತಿ ಬ್ಲ್ಯಾಕ್ ಐಸ್ ಎಲ್ಲ ಇದ್ದಿದ್ದು ಅನ್ಕೋತೀನಿ. ಅದಕ್ಕೆ ಅವರು ಬಿಡಲಿಲ್ಲ ಈ ಜಾಗದಲ್ಲಿ. ಇದು ಚಾಂಗ್ಲಾ ಪಾಸ್. ಇದು ಆಲ್ಮೋಸ್ಟ್ ಫಸ್ಟ್ ಪಾಸೇ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಸರ್ಫೇಸು ಸ್ವಲ್ಪ ಅನ್ನಿವನ್ ಇದೆ, ಡ್ರೈ ಇದೆ, ವೆಟ್ ಇದೆ, ಸ್ಯಾಂಡ್ ಇದೆ, ಸ್ಲಶ್ ಇದೆ. ಇದನ್ನೆಲ್ಲ ಎಷ್ಟು ಬೇಕೋ ಅಷ್ಟರಲ್ಲೇ ಹೋಗ್ಬೇಕು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ರೋಡ್ಸ್, ರೆಸ್ಪೆಕ್ಟ್ ದ ಮೌಂಟೇನ್ಸ್. ಅದು ಬಿಡಿ, ಅದು ಆರಾಮಾಗಿ ಹೋಗುತ್ತೆ ಹಿಮಾಲಯನ್. ಲಾರಿಗಳು ಇವಾಗ ಬರ್ತಾಯಿದೆ ಎಲ್ಲ ಒಂದೊಂದೇ. ಓಹೋ ಅಲ್ಲಿ ನೋಡಿ ವ್ಯಾಲಿ ಸೂಪರ್ ಆಗಿದೆ. ವಾ, ಅಮೇಝಿಂಗ್ ಲ್ಯಾಂಡ್ಸ್ಕೇಪ್. ಓಹೋ ಸೂಪರ್. ವಾ, ಓಹೋ ಏನು ಸಕ್ಕತ್ತಾಗಿದೆ. ಇಲ್ಲೊಂದು ವೀಡಿಯೋ ಹಿಡಿಯೋಣಂದರೆ ನಿಲ್ಸೋಕ್ಕಾಗಲ್ಲ. ಈಗ ಹಿಂದೆ ಲಾರಿಗಳು ಬೇರೆ ಇದೆ. ಆಹಾ, ಮಜಾನೋ ಮಜಾ. ವಾವ್, ವಂಡರ್ಫುಲ್, ಬ್ಯೂಟಿಫುಲ್, ಮಾರ್ವಲಸ್, ಫ್ಯಾಂಟಾಬುಲಸ್. ವಾಹ್, ಸ್ನೋಲೆಲ್ಲ ನಿಲ್ಲಿಸಿ ಸ್ನೋಲ್ಲಿ ಆಟ ಆಡ್ತಾವ್ರೆ. ಈಗೊಂದು ಸ್ನೋಫಾಲ್ ಆಗಿಬಿಟ್ರೆ ಚೆರಿ ಒಂದು ಕೇಕ್ ಇದ್ದಂಗೆ. ಅಲ್ಲಿ ಹಿಂದೆ ಚೆನ್ನಾಗಿತ್ತು ಫೋಟೋ ನಿಲ್ಸೋಕ್ಕೆ. ಅಲ್ಲಿ ಹಿಂದೆ ಕಾರ್ ಹಾಕೊಂಡಿದ್ರಲ್ಲ ಬ್ರೋ, ಅಲ್ಲಿ ಮುಂದೆ ಒಂದು ಫೋಟೋ ಹಾಕೊಂಬರ್ತೀನಿ. ಅಲ್ಲಿ ಸಖತ್ತಾಗಿದ್ದು ಜಾಗ. ನನಗಲ್ಲೊಂದು ಫೋಟೋ ಬೇಕೇ ಬೇಕಾಗಿತ್ತು. ಹೆಂಗೋ ಹುಡುಗರೆಲ್ಲ ಅಲ್ಲೇ ನಿಲ್ಸ್ಕೊಂಡು ಫೋಟೋ ಇಡ್ಸ್ಕೊತವ್ರೆ. ಚಾಂಗ್ಲಾ ಪಾಸ್ ಅಂತ ನನಗೇನು ಬೇಡ. ನನಗೆ ಅಲ್ಲಿ ನೋಡಿ, ಅಲ್ಲಿ ಹಿಡಿತಾವ್ರಲ್ಲ ಆ ಥರ ಒಂದು ವಿಡಿಯೋ ಅಲ್ಲೆಲ್ಲಾದ್ರೂ ನಿಲ್ಸ್ಕೊಂಡು ಒಂದು ಫೋಟೋ ತಗೋಬೇಕು. ಫುಲ್ಲು ಸ್ನೋ ಇರಬೇಕು ಅಂಥ ಜಾಗದಲ್ಲಿ ನಿಲ್ಲಿಸಿ ಒಂದು ಫೋಟೋ ತಗೋಬೇಕು. ನೋಡಿ ಗಾಡಿ ತೊಗೊಂಡು ಅಂತ ಇಂಥ ಒಂದೆರಡು ಫೋಟೋ ಹಿಡ್ಕೊಂಬಂದು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಳಗಡೆ ಹೋಗ್ಬೇಕಾಯ್ತು. ಹುಡುಗರು ಬಂದಿದ್ರು ಒಳಗಡೆ ಅಲ್ಲೆಲ್ಲಾದ್ರೂ ನಿಲ್ಸ್ಕೊಬೋದಾಯ್ತು. ಇರಲಿ ಬಿಡಿ. ಓಕೆ, ಸೊ ಇಲ್ಲಿ ಚಾಂಗ್ಲಾ ಪಾಸ್ ಇಳಿದು ತಂಗ್ಸಿ ಅಂತ ಒಂದು ಊರಲ್ಲಿದ್ದೀನಿ. ತಂಗ್ಸಿನ ತಕ್ಸ್ಲೇನೋ ಇದೆ. ಇಲ್ಲೇ ಬಂದು ಲೈಟಾಗಿ ಹೊಟ್ಟೆಗೆ ಊಟ ಗೀಟ ಹಾಕ್ಕೊಂಡು ಇವಾಗ ಹೊರಟಿದ್ದೀವಿ ಪ್ಯಾಂಗ್ಯಾಂಗ್ ಕಡೆಗೆ. ಸೊ ನಾವು ಪ್ಯಾಂಗ್ಯಾಂಗಲ್ಲಿ ರೂಮ್ ಮಾಡಿಲ್ಲ. ಪ್ಯಾಂಗ್ಯಾಂಗಿಂದ ಮುಂದೆ ಮೇರೆಕ್ ಅಂತ ಒಂದಿದೆ ಜಾಗ, ಅಲ್ಲಿ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ ಪ್ಯಾಂಗ್ಯಾಂಗ್ ಹೆವಿ ಕಾಸ್ಟ್ಲಿ. 3,000 4,000 ಒಂದೊಂದು ರೂಮಿಗೆ ಕೇಳ್ತಾರೆ ಒಬ್ಬೊಬ್ಬರಿಗೆ ಪರ್ ಪರ್ಸನ್ ವಿತ್ ಫುಡ್ಡು. ಅದಕ್ಕೆ ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಮುಂದೆ ಮಾಡಿದ್ದೀವಿ. ಸೊ ಪ್ಯಾಂಗ್ಯಾಂಗ್ ನೋಡಿಕೊಂಡು ಹಂಗೆ ಮುಂದಕ್ಕೆ ಹೋಗ್ತೀವಿ. ಈಗ ಸದ್ಯಕ್ಕೆ ಪೆಟ್ರೋಲ್ ಹಾಕ್ತದೆ. ಓಕೆ, ಸೊ ಪೆಟ್ರೋಲ್ ಫಿಲ್ ಆಯಿತು. 110 ರೂಪಾಯಿ ಇದೆ ಇಲ್ಲಿ.
ಸೊ ಸದ್ಯಕ್ಕಂತೂ ನಮಗೆ ಎಲ್ಲೂ ಪೆಟ್ರೋಲ್ಗಂತೂ ತೊಂದರೆ ಆಗಿಲ್ಲ. ಇಲ್ಲಿವರೆಗೂ ಪೆಟ್ರೋಲ್ಗೆ ತೊಂದರೆ ಆಗಿಲ್ಲ. ಮುಂದಕ್ಕೆ ಸಿಗೋದು ಸ್ವಲ್ಪ ಕಷ್ಟ. ಅದು ಯೂಶಲಿ ಅದು ಅಲ್ಲೆಲ್ಲೂ ಬಂಕುಗಳು ಇಲ್ಲ ಬಿಡಿ. ಮೋಸ್ಟ್ ಪ್ರಾಬಬ್ಲಿ ಬ್ಲ್ಯಾಕಲ್ಲೇ ತೊಗೋಬೇಕು. 160 ರೂಪಾಯಿ ಹೇಳ್ತಾರೆ. ಓಕೆ, ಸೊ ನಾವಿವಾಗ ಪ್ಯಾಂಗ್ಯಾಂಗ್ ಬಂದಿದ್ದೀವಿ. ಸಖತ್ತಾಗಿತ್ತು ರೋಡು, ಒಳ್ಳೆ ಮಸ್ತ್ ಮಜಾ ಬಂತು ಡ್ರೈವ್ ಮಾತ್ರ. ಸೊ ಆಲ್ಮೋಸ್ಟು ಬಂದು ನಿಂತಿದ್ದೀನಿ ಇಲ್ಲಿ. ಬಾಯ್ಸಲ್ಲಿ ಇನ್ನೇನು ಲಾಸ್ಟ್ ಟರ್ನಿಂಗಲ್ಲಿದ್ದಾರೆ, ಬರ್ತಾಯಿದ್ದಾರಲ್ಲ. ಹಾಂ, ಸೊ ನಾವು ಅಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು, ಆ್ಯಕ್ಚುಲಿ ಮೈಕ್ ಆನ್ ಆಗಿರಲಿಲ್ಲ. ಆನ್ ಆಗಿಲ್ಲ ಗೊತ್ತಿಲ್ಲ, ನೋಡಬೇಕು ವೀಡಿಯೋದಲ್ಲಿ. ಈಗ ನೋಡಿಕೊಂಡೆ ಆನ್ ಮಾಡಿದೆ ಮತ್ತೆ ಈಗ ಮೈಕ್ನ. ಬಟ್ ಅದು ಅವಾಗೇ ರೆಕಾರ್ಡ್ ಆಗಿದೆಯಲ್ಲ ಗೊತ್ತಿಲ್ಲ. ರೈಡ್ ಮಾತ್ರ ಸೂಪರಾಗಿತ್ತು ರೋಡು. ಸೊ ಈಗ ಪ್ಯಾಂಗ್ಯಾಂಗ್ ಹತ್ರ ಇದ್ದೀವಿ. ಪೆಟ್ರೋಲ್ ಅಲ್ಲೇ ಸಿಕ್ತು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ 30 ಕಿಲೋಮೀಟ್ರ್ ಇತ್ತು. ಒಳ್ಳೆ ಮಸ್ತ್ ಡ್ರೈವ್ ಚಚ್ಕೊಂಬಂದ್ಬಿಟ್ಟೆ. ಸಖತ್ತಾಗಿತ್ತು. ಹಾಟ್ ಸ್ಪ್ರಿಂಗು 91 ಕಿಲೋಮೀಟರ್ಸ್ ಅಂತೆ. ಹಾಟ್ ಸ್ಪ್ರಿಂಗು ಕರೆಕ್ಟು. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಅಲ್ಲಿಗೆ. ಚುಮುತಾಂಗ್ ಅಂತ ಒಂದು ಜಾಗ ಇದೆ, ಚುಮತಾಂಗ್ ಅಂತ, ಅಲ್ಲಿರೋದು ಹಾಟ್ ಸ್ಪ್ರಿಂಗು. ಹಾಂ, ಓಕೆ ಅದೇನಾ ಅಂತ ಗೊತ್ತಾಗ್ತಲ್ಲ, ಬಟ್ ಅದೇ ಇರ್ಬೋದು. ಚುಮತಾಂಗ್ ಅಂತ ಒಂದು ಜಾಗ ಇತ್ತು, ಅಲ್ಲಿ ನಾವು ರೂಮ್ ಮಾಡಿದ್ರಿ ಲಾಸ್ಟ್ ಟೈಮು. ಅಲ್ಲಿ ಬೆಳಗ್ಗೆ ನೋಡಿದಾಗ ಅಲ್ಲಿತ್ತು, ಅಂದರೆ ಲೈಕ್ ಇದು ಏನೋ ಹಾಟ್ ಸ್ಪ್ರಿಂಗ್. ನಮ್ಮ ಹುಡುಗರು ಯಾಕಿನ್ನ ಬಂದಿಲ್ಲ. ಮೋಸ್ಟ್ ಅಲ್ಲೆಲ್ಲ ಫೋಟೋ ಗಿಟೋ ಇಟ್ಕೊತಾ ಇರ್ಬೇಕು ಇವರು. ನಾನು ಚಚ್ಕೊಂಬಂದ್ಬಿಟ್ಟೆ. ಮೋಸ್ಟ್ಲಿ ಅಲ್ಲಿ ಇಲ್ಲಿ ಫೋಟೋ ಇಟ್ಸ್ಕೊತಾ ಇರ್ತಾರೆ. ಸರಿ ಬನ್ನಿ ನಾವು ಹೋಗಿ ಲೇಕಾದರೂ ನೋಡೋಣ. ಅಷ್ಟೊತ್ತಿಗೆ ಬರ್ತಾರೆ ಹುಡುಗರು. ನಾಯಿಗಳು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಈಗ ಜಸ್ಟ್ ನೋಡಿದೆ, ಅಲ್ಲೊಂದು 4-5 ನಾಯಿ ಓಡಾಡ್ತಾಯಿತ್ತು, ಇಲ್ಲೊಂದೊಂದು 7-8 ನಾಯಿ ಇದೆ. ಓಕೆ, ಸೊ ಇದೇನಾ ಪ್ಯಾಂಗ್ಯಾಂಗ್ ಲೇಕು? ಓಕೆ, ನಿಮಿಷನಾ? ಸ್ಕೂಟ್ರುಗಳು. 3 Idiots ಸ್ಕೂಟ್ರು. ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಬಿಟ್ಟೆ ಬರೋದಿಲ್ಲಿ. ನಿನ್ಸ್ಕೊಳ್ಳೋನಿಲ್ಲಿ ಬರಲಿ ಹುಡುಗರು. ಅಷ್ಟೊತ್ತು ಬ್ಯಾಟ್ರಿ ಆದರೆ ಚಾರ್ಜ್ ಆಗಲಿ. ಆಡಿಯೋ ಬ್ಯಾಟ್ರಿ ಮೈಕದು ಇದಾಗಿಲ್ಲ, ಚಾರ್ಜಿಂಗ್ ಹೋಗ್ಬಿಟ್ಟಿದೆ. ಓಕೆ, ಸೊ ಫೈನಲಿ ಪ್ಯಾಂಗ್ಯಾಂಗು ಬಂದುಬಿಟ್ಟೆ. ಕಾರ್ದುಂಗ್ಲ ಒಂದು ಮತ್ತೆ ತಿರ್ಗಿ ಫೋಟೋ ಇಟ್ಸ್ಕೊಳಕ್ಕಾಗಲಿಲ್ಲ, ಅದೊಂದು ಬೇಜಾರು. ಅದು ಬಿಟ್ಟರೆ ಆಲ್ ಸೆಟ್. ಸೊ ವಿ ಆರ್ ನಿಯರ್ ಪ್ಯಾಂಗ್ಯಾಂಗ್. ಮುಂದೆ ಎಲ್ಲ ಜಾಗ ಇದೆಯಾ ಅಥವಾ ಇದೇ ಜಾಗ ಇರಬೇಕು. ಅದಕ್ಕೆ ತಾನೇ ಎಲ್ಲ ಅಲ್ಲಿ ಗೀಟ್ರೆಲ್ಲ ಇಟ್ಟವ್ರೆ. ಹೋಗಿ ಫೋಟೋ ಇಟ್ಸ್ಕೊಳೋದೆಲ್ಲ ಸುಳ್ಳು. ನೋಡೋಣ ಹುಡುಗರು ಹೆಂಗಂತಾರೆ ಹಂಗೆ, ನಮಗೇನು ಅವಶ್ಯಕತೆ ಇಲ್ಲ. ಓಕೆ ಗೈಸ್, ಸ್ವಲ್ಪ ಹೊತ್ತು ಬ್ಯಾಟ್ರಿ ಚಾರ್ಜ್ ಮಾಡಿಬಿಟ್ಟು ಸಿಗ್ತೀನಿ ತಡೀರಿ. ಓಕೆ, ಸೊ ಇವಾಗ ಪ್ಯಾಂಗ್ಯಾಂಗ್ ಏನು ನೋಡ್ತೀಯ ಬನ್ನಿ ಬರ ಅಂತಂದರು. ನಮಗೂ ಏನು ನೋಡೋ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಬರಬೇಕಾಗಿತ್ತು. ಬಂದಿದ್ದೀನಿ, ಸಾಕು. ಒಂದು ಸರಿ ನೋಡಿದ್ರೆ ಮುಗಿತೀವಲ್ಲ. ಓಕೆ, ಸೊ ಇವಾಗ ರೂಮ್ ಕಡೆ ಹೋಗೋದು. ಇವತ್ತು RCB ಮ್ಯಾಚ್ ಇದೆ. ಸೊ ಇವತ್ತು 31 ಮೇ. ಸೊ ಇದು ನೀವು ಯಾವಾಗ ವೀಡಿಯೋ ನೋಡ್ತೀರ ಗೊತ್ತಿಲ್ಲ, ಬಟ್ ಇವತ್ತು RCB ಫೈನಲ್ಸು. ಪಕ್ಕಾ ಗೆದ್ದಿರ್ತಾರೆ. ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಪಕ್ಕಾ ಗೆದ್ದಿರ್ತಾರೆ ಅಂದ್ಕೊಂಡಿದ್ದೀನಿ. ಗೆಲ್ಲಲೇಬೇಕು, ಯಾಕಂದರೆ ಹುಡುಗಿರಾಗಲೇ 2 ಗೆದ್ದಿದ್ದಾರೆ, ಹುಡುಗರು 2 ಗೆಲ್ಲಬೇಕಲ್ಲ. ಓಕೆ, ನೋಡ್ಕೊಳ್ಳಿ. ಪ್ಯಾಂಗ್ಯಾಂಗ್ ಲೇಕ್ ಇದು ನೋಡಿ. ಇಲ್ಲೆಲ್ಲ ಸ್ಟೇ ಇದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತಾರಪ್ಪ ಇಲ್ಲಿ. ನನಗೇನೋ ಗೊತ್ತಿಲ್ಲ, ನಾವಂತೂ ಮುಂದೆ ಮಾಡಿಬಿಟ್ಟಿದ್ದೀವಿ. ಯಾವುದು ಫಿಕ್ಸ್ಡ್ ಸ್ಟ್ರಕ್ಚರ್ ಇಲ್ಲ, ಎಲ್ಲ ಟೆಂಪ್ರವರಿ ಹಟ್ ಸ್ಟೈಲ್. ನೋಡಿ ಟ್ಯಾಂಕ್ ಇಲ್ಲಿಟ್ಬಿಟ್ಟಿದ್ದಾರೆ ಹೈಟ್ಗೆ. ಎಲ್ಲ ಕಡೆ ಸ್ಕೂಟ್ರು ಹಾಕಿ ಎರ್ಕೊಳೋದು, ಅದೆಲ್ಲ ಇಟ್ಬಿಟ್ಟವ್ರು ಇಲ್ಲಿ. ಇನ್ನು 20 ಕಿಲೋಮೀಟ್ರ್ ಇದೆ ನಮ್ಮ ಹೋಮ್ ಸ್ಟೇಗೆ. ಅಲ್ಲೇ ಹೋಗಿ ಸೆಟ್ಲಾಗೋಣ ಬನ್ನಿ ಇವತ್ತು. ಸಾಕಾಗಿದೆ. ಇಲ್ಲಿ ಲೇಕಲ್ಲಿ ಬೋಟಿಂಗ್ ಏನು ಮಾಡಿಸಲ್ವಾ? ಏನಪ್ಪ ಮಾಡಿಸ್ತಾರೇನೋ ಗೊತ್ತಿಲ್ಲ. ನಾಳೆ ನಯೋಮಿಗೆ ಹೋಗ್ತೀವಿ. ನಾಡಿದ್ದಷ್ಟೊತ್ತಿಗೆ ವೆದರು ಕರೆಕ್ಟಾಗಿದ್ದರೆ ಸಾಕಪ್ಪ ದೇವರೇ. ಮೇನ್ ಒಂದು ಜೀನಿನ ಜೊತೆ ಈ ಉಮ್ಲಿಂಗ್ಲಾ ಮಾಡಬೇಕು ಅಂತಲೇ ಇದ್ದಿದ್ದು. ಆ್ಯಕ್ಚುಲಿ ಮಿಂಗ್ಲಾ ಪ್ಲ್ಯಾನ್ ಇತ್ತು, ಬಟ್ ಮಿಂಗ್ಲಾ ಆಗಲ್ಲ ಅಂತ ಆಮೇಲೆ ಗೊತ್ತಾಯಿತು. ಅದು ಎಸ್ಪೆಷಲಿ ಇನ್ನು ಜೀನೇನಂತೂ ಆಗಲ್ಲ, ಯಾಕಂದರೆ ರೋಡ್ಸ್ ಇನ್ನೂ ಒಂಚೂರು ರೆಡಿ ಆಗಿಲ್ಲಂತೆ. ಬೇರೆ ಗಾಡಿಗಳಾದರೆ ಏನೋ ಒಂದು ಟ್ರೈ ಮಾಡ್ಬೋದಾಯಿತು, ಬಟ್ ಜೀನೇನು ಸ್ವಲ್ಪ ಕಷ್ಟನೇ.
ಹಠ ಬಿದ್ದು ಮಾಡಬೇಕು ಅಂದರೆ ಮಾಡ್ಬೋದು, ಆ ಥರ ಎಲ್ಲ ಏನಿಲ್ಲ. ಹಠ ಬಿದ್ದು ಮಾಡಬೇಕು ಅಂದರೆ ಮಾಡ್ಬೋದು, ಬಟ್ ಯಾಕೆ ರಿಸ್ಕು, ನೆಕ್ಸ್ಟ್ ವರ್ಷ ಮತ್ತೆ ಬರೋಣ ಬಿಡಿ ಅಂದ್ಬಿಟ್ಟು ಮಿಂಗ್ಲಾ ಕ್ಯಾನ್ಸಲ್ ಮಾಡಿಕೊಂಡೆ. ಈಗ ಉಮ್ಲಿಂಗ್ಲಾ, ಡ್ಯಾಮ್ ಚೌಕು ಮತ್ತು ಉಮ್ಲಿಂಗ್ಲಾ ಹೋಗಲೇಬೇಕು. ಹೆಂಗೋ ವೆದರ್ ಒಂದು ಸ್ವಲ್ಪ ಇದು ಮಾಡಿಬಿಟ್ರೆ ಸಾಕಪ್ಪ. ಉಮ್ಲಿಂಗ್ಲಾ ಆದಮೇಲೆ ನಾವು ಸುಮರೋರಿಗೆ ಹೋಗ್ತೀವಿ, ಸುಮರೋರಿಯಿಂದ ಬ್ಯಾಕು. ಸೊ ನಾವು ಲದಾಖಕ್ಕೆ ಬಂದಾಗ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬಾರ್ದು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಯಾಕಂದರೆ ಇಲ್ಲಿನ ಟೆರೇನು, ಇಲ್ಲಿನ ಕ್ಲೈಮೇಟು, ಇಲ್ಲಿಂದ ವಾತಾವರಣ ಇಲ್ಲಿ ಬೇರೆ ಥರ ಇರುತ್ತೆ. ಸೊ ಹೆಂಗಿದೆ ಹಂಗೆ ಅನುಭವಿಸ್ಕೊಂಡು ಹೋಗ್ಬೇಕು. ಇಲ್ಲೂ ಯಾವುದೋ ದೊಡ್ಡ ಸಿಟಿ ಥರನೇ ಇದೆ, ಫುಲ್ ಎಲ್ಲ ಹೋಮ್ ಸ್ಟೇಗಳೇ. ಯಾರೋ ಆ್ಯಕ್ಚುಲಿ ಒಂದು 2-3 ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಈ ಗ್ರೂಪ್ ರೈಡಲ್ಲಿ ಬಂದುಬಿಟ್ಟಿದ್ದಾರೆ, ಇಲ್ಲಿ ನೋಡಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಈ ಥರ ಗ್ರೂಪ್ ರೈಡಲ್ಲಿ ಬಂದುಬಿಟ್ಟಿದ್ದಾರೆ. 40 ಜನ ಇದ್ದಾರಂತೆ, 40 ಗಾಡಿಗಳಂತೆ. ಅಯ್ಯೋ ಪಾಪ ಅವ್ರಿಗೆ 1 ಗಂಟೆಗೆ ಹೊರಡ್ತಾರಂದ್ರೆ, ಶ್ರೀನಗರಿಂದನೇ 1 ಗಂಟೆಗೆ ಹೊರಟ್ರಂತೆ. ಅವ್ರು ಕಾರ್ಗಿಲ್ಲು ತೋರಿಸಿಲ್ವಂತೆ, ವಾರ್ ಮೆಮೋರಿಯಲ್ಲು ಎಲ್ಲ. ಮತ್ತು ಎದ್ದೋಳ್ರಂದ್ರೆ ಯಾರು ರೆಡಿಯಾಗ 10-11 ಆಗುತ್ತಂತೆ ಹೋಗೋಷ್ಟೊತ್ತಿಗೆ. ಪಾಪ ಅವರು ಒಂಥರ ಆರೋಧನೆ. ಅವರು ಲೇಕ್ ಪಕ್ಕದಲ್ಲಿರೋ ಆ ಒಂದು ಮೌಂಟೇನ್ ರೇಂಜ್ ಇದೆಯಲ್ಲ, ಅದು ಸೂಪರ್ ಆಗಿರೋದು. ಅಂದರೆ ಏನಂತೀರ? ಲೇಕು ನನಗೇನೋ ಬ್ಲೂ, ಅದೇ ಶ್ರೇಯರ್ ಹೇಳ್ದಂಗೆ ಬ್ಲೂ ಕಲರ್ ಇದ್ದು, ಸ್ಕೈ ಏನಾದರೂ ಕ್ಲಿಯರ್ ಇದ್ದಿದ್ದರೆ ಸಾಕಾದಾಗ ಕಾಣಿಸಿರೋದಂತೆ. ಇವಾಗ ನಮ್ಮ ಹೋಮ್ ಸ್ಟೇ ಇಲ್ಲೇ ಎಲ್ಲೋ ಬಂದಿದೆ. ಆ ಕಡೆ ಎಲ್ಲೋ ದಾರಿ ಇಲ್ವಾ ಸ್ಟ್ರೈಟು? ಎಷ್ಟು ಕಿಲೋಮೀಟ್ರ್ ಇದೆ ಇನ್ನು? 11 ಕಿಲೋಮೀಟ್ರಾ? ಕೆಳಗಡೆ ಜಾಗ ಇದೆಯಾ ಬ್ರೋ? ಇಲ್ಲ ಮೇಲಿಂದನೇ ಹೋಗ್ಬೇಕಾ ನೋಡಿ? 11 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕಾ? ಓಕೆ, ಸೊ ಮಾನ್ ವಿಲೇಜ್ ಹತ್ರ ಇದ್ದೀವಿ. ಈ ಗ್ಲೌಸು ವರ್ಕ್ ಆಗೋಲ್ಲ ಸರಿಗೆ. ಈ ಗ್ಲೌಸ್ ಇದೆಯಲ್ಲ. ಓಕೆ, ಇವಾಗ ಹಿಂಗೆ ತೋರಿಸ್ತಾ ಇದೆ 11 ಕಿಲೋಮೀಟ್ರು. ಬಟ್ 11 ಕಿಲೋಮೀಟ್ರ್ ಹಂಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಚೆಕ್ ಮಾಡಿಸ್ತಾ ಇದ್ವಿ. ಓಕೆ, ಸೊ ಮೇನ್ ರೋಡಲ್ಲೇ ಅಂತೆ, ಅದು ಯಾಕೋ ಡೈರೆಕ್ಷನ್ ಆ ಕಡೆ ತೋರಿಸ್ತಾ ಇತ್ತು. ಓಕೆ, ಸೊ ಇದೆ ನೋಡಿ ನಮ್ಮ ಕಾಟೇಜಸ್, ಸ್ಪಿನಿ ಕಾಟೇಜಸ್ ಅಂತ. ನೋಡಿ ವ್ಯೂ ಹಂಗಿದೆ. ಪ್ಲಸ್ ಇನ್ನೊಂದು ಏನಂದರೆ, ಗಾಡಿನ ಎಕ್ಸಾಕ್ಟ್ ನಮ್ಮ ಕಾಟೇಜಸ್ ಎದುರುಗಡೆನೇ ಹಾಕೋಬೋದು. ಪ್ಲಸ್ ಇನ್ನೊಂದೇನೆಂದರೆ ಬೇಜಾರು, ನೆಟ್ವರ್ಕ್ ಈಗ ಅರ್ಧ ಗಂಟೆ ಮುಂಚೆ ನೆಟ್ವರ್ಕ್ ಹೊರಟೋಯ್ತಂತೆ. ಮ್ಯಾಚ್ ನೋಡೋಣ ಅಂತ ಓಡೋಡಿ ನೆಟ್ವರ್ಕೇ ಇಲ್ಲಂತೆ. ನೋಡೋಣ ಏನಾದರೂ ಮಾಡಿ ನೆಟ್ವರ್ಕ್ ಬರುತ್ತಾ. ಆಯೇಗ ನೆಟ್ವರ್ಕ್ और क्या? नेटवर्क का कोई भरोसा नहीं है, कोई भरोसा नहीं है, भरोसा नहीं है सर। क्योंकि मैं एक टावर देखा था ना इधर। हाँ, टावर इधर एक सामने भी है, इधर भी है, लेकिन नेटवर्क का कोई भरोसा नहीं सर, आएंगे नहीं आएंगे। आधा घंटा हो गया गए हुए ना सर। ಏರ್ಟೆಲ್ ಮಿಲೇಗಾ ನಾ? ಮಿಲಾ ತೋ ಏರ್ಟೆಲ್ ಮಿಲೇಗಾ? जी जी जी। ಸೊ ಏರ್ಟೆಲ್ ಸಿಗುತ್ತೆ, ನನ್ನ ಹತ್ರ ಏರ್ಟೆಲ್ ಸಿಮ್ ಇದೆ, ನೋಡೋಣ. ಓಕೆ, ಸೊ ನೆಟ್ವರ್ಕ್ ಸಿಕ್ಕಿದೆ. ಸೊ ಊಟದ ಜೊತೆ ಮ್ಯಾಚ್ ನೋಡ್ಕೊಂಡು ತಿಂತಾ ಇದ್ದೀನಿ. ಊಟ ಎಗ್ ಕರಿ, ಚಪಾತಿ, ಹಪ್ಪಳ, ಮತ್ತು ಇದು ಯಾವುದೋ ಒಂದು ಸ್ವೀಟ್.